ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಗುರು ಪೌರ್ಣಮಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಬೆಳಗ್ಗೆ ಒಂದು ಗ್ಲಾಸ್ ಗಂಜಿ ಕುಡಿದು ನನ್ನ ದಿನನ ಸ್ಟಾರ್ಟ್ ಮಾಡಿದೆ. ಈ ಗಂಜಿನ 6 ತಿಂಗಳದ ಮಕ್ಕಳಿಂದ ಯಾರು ಬೇಕಾದರೂ ಕುಡಿಬೋದು. ಈ ಗಂಜಿ ಪೌಡರ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಇವತ್ತು ಚಪಾತಿ ಪಲ್ಯ ಮಾಡಿದ್ರಾಯ್ತು ಅಂತ ಸೌತೆಕಾಯಿ ಪಲ್ಯ ಮಾಡ್ತಾಯಿದ್ದೆ. ಆಮೇಲೆ ಈ ಕಡೆ ಮೊಳಕೆ ಕಾಳು ಪಲ್ಯ ಕೂಡ ಮಾಡ್ತಾಯಿದ್ದೆ. ಮೊಳಕೆ ಕಾಳು ಪಲ್ಯ, ಸೌತೆಕಾಯಿ ಪಲ್ಯ ಎಲ್ಲ ಮಾಡಿ ಚಪಾತಿ ಸಾಯಿಬಾಬಾ ಗುಡಿಗೆ ಕಲಿಸಿಟ್ಟಿದ್ದೆ. ಆಮೇಲೆ ಪಲ್ಯ ಮಾಡಿ ಚಪಾತಿ ಮಾಡಿ, ಹಾಗಾಗಿ ಸಾಯಿಬಾಬಾ ಗುಡಿಗೆ ಹೋದ್ರಾಯ್ತು ಅಂತ ಬೇಗ ಬೇಗ ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡೆ. ನಾವು ಸಾಯಿಬಾಬಾ ಗುಡಿಗೆ ಹೋಗೋಷ್ಟರಲ್ಲಿ 2 ಗಂಟೆ ಆಗಿತ್ತು. 2 ಗಂಟೆ ಆದರೂ ಕೂಡ ನೋಡಿ ತುಂಬಾ ಜನ ಇದ್ದರು. ಹಾಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿಸಿದ್ರು. ಮಳೆ ಬರೋದ್ರಿಂದ ಸ್ವಲ್ಪ ಅಸ್ತವ್ಯಸ್ತ ಅನ್ನಿಸ್ತು. ಇದು ಸಾಯಿಬಾಬಾ ಗುಡಿ ಕೆಳಗಡೆ ಇಲ್ಲಿ ಧ್ಯಾನ ಮಂದಿರ. ಇದು ಧ್ಯಾನ ಮಾಡೋಕ್ಕಂತಲೇ ಕೆಳಗಡೆ ತುಂಬ ದೊಡ್ಡದಾಗಿರೋ ಹಾಲ್ನ ಮಾಡಿದ್ದಾರೆ. ಸ್ಟೇಟಸ್ಗೆ ಫೋಟೋಸ್ನ ಚೆನ್ನಾಗಿ ಬಂದಿರೋದು ಹಾಕಿ ಅಂತೇಳಿ ಅಕ್ಕ ಹೇಳ್ತಾ ಇದ್ದಾರೆ. ಅವರು ಮೊನ್ನೆ ಕಣ್ಮುಚ್ಚಿದ್ದೆ ಹಾಗೆ ಹಾಕಿದ್ದೀರಾ ನೀವು ಸ್ಟೇಟಸ್ಗೆಲ್ಲ ವಿಡಿಯೋನ, ಹಾಗೆಲ್ಲ ಹಾಕಬೇಡಿ, ನಂದು ಬಂದಿರೋದನ್ನ ಅಷ್ಟೇ ಹಾಕ್ರಿ ನೀವು ಅಂತ ಹೇಳ್ತಾಯಿದ್ರು. ದರ್ಶನ ಮಾಡ್ಕೊಂಡು ಬಂದು ಕೆಳಗಡೆ ಕೂತ್ಕೊಂಡಿದ್ವಿ. ಇನ್ನು ಪ್ರಸಾದ ತೊಗೋಬೇಕಿತ್ತು. ಪ್ರಸಾದದ ಹತ್ರ ನೋಡಿದರೆ ತುಂಬ ಜನ ಇದ್ದರು. ದರ್ಶನ ಮಾಡೋಕ್ಕೆ ಹೋದಾಗೂ ತುಂಬಾ ಜನ ಇದ್ದರು, ತುಂಬಾ ಗದ್ದಲ ಇತ್ತು. ಅಲ್ಲಿ ನಮ್ಮ ಸ್ವರ್ಣ ಆ ಗದ್ದಲನೆಲ್ಲ ನೋಡಿ ಅಳ್ತಾ ಇದ್ಲು, ತುಂಬ ಜನ ನೋಡಿ. ಹಾಗಾಗಿ ಒಂದು ಸ್ವಲ್ಪ ಜನ ಕಮ್ಮಿ ಆದಮೇಲೆ ಪ್ರಸಾದ ತೊಗೊಂಬಂದ್ರಾಯ್ತು ಅಂತ ಸುಮ್ಮನಾದ್ವಿ. ತುಂಬ ಜನ ಬಂದಿದ್ದರು, ತುಂಬಾ ಗದ್ದಲ ಇತ್ತು. ಅದರಲ್ಲಿ ಮಳೆ ಬೇರೆ, ತುಂಬ ಮಳೆ ಬರ್ತಾ ಇತ್ತು. ಮಳೆ ಬಂದಿರೋದ್ರಿಂದನೇ ಅರ್ಧ ಎಲ್ಲ ಅಸ್ತವ್ಯಸ್ತ ಆಯಿತು ಅಂತಲೇ ಹೇಳ್ಬೋದು. ಪ್ರಸಾದ ಮಾಡಿಕೊಂಡು ಮನೆಗೆ ಬಂದ್ವಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.